ನಮಸ್ಕಾರ, ಕರ್ನಾಟಕ .in ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ನೆನೆ RCB IPL ಸೀಸನ್ 19ರಲ್ಲಿ ಶುಭಾರಂಭ ಮಾಡಿದೆ. ಕಳೆದ ಬಾರಿಯ IPL ನ ಚಾಂಪಿಯನ್ ಆದಂತಹ RCB ಈ ಬಾರಿ ಫಸ್ಟ್ ಮ್ಯಾಚ್ ಅಲ್ಲೇ ಶುಭಾರಂಭ ಮಾಡಿದೆ. ಆ ಮೂಲಕ 23 ಮ್ಯಾಚ್ ಅಲ್ಲಿ 17 ಮ್ಯಾಚ್ಗಳನ್ನು ಗೆದ್ದು RCB ದಾಖಲೆಯ ಗೆಲುವಿನ ಓಟವನ್ನ ಮುಂದುವರಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 10 ತಿಂಗಳ ನಂತರ ಕ್ರಿಕೆಟ್ ಮ್ಯಾಚ್ ನಡೀತಾ ಇರೋದು. ಫ್ಯಾನ್ಸ್ ಗಳಂತೂ ಫುಲ್ ಎಕ್ಸೈಟೆಡ್ ಆಗಿ ಕ್ರಿಕೆಟ್ ನ ನೋಡೋಕೆ ಬಂದಿದ್ರು. ಒಂದ್ ಕಡೆ ಫ್ಯಾನ್ಸ್ ಗಳ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರೆ, ಈ ಕಡೆ ಆ ಹಬ್ಬದ ವಾತಾವರಣದಲ್ಲಿ ನಮ್ಮ RCB ಹುಡುಗರು ಆ ಹಬ್ಬದ ವಾತಾವರಣವನ್ನ ಇನ್ನಷ್ಟು ಹೆಚ್ಚು ಮಾಡಿದ್ರು. ಯಾಕಂತ ಹೇಳಿದ್ರೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಅಮೋಘ ಗೆಲುವನ್ನ, ಅದು ಸಖತ್ ರನ್ ರೇಟ್ ಅಲ್ಲಿ ಗೆಲುವನ್ನ ದಾಖಲಿಸುವ ಮೂಲಕ ಒಂದ್ ರೀತಿಯಲ್ಲಿ ಒಂದಿಷ್ಟು ದಾಖಲೆಗಳನ್ನು ಸಹ ಬರೆದ್ರು. ಇನ್ನು 300+ ರನ್ ಹೊಡಿತೀವಿ, RCB ವಿರುದ್ಧ ಬ್ಯಾಟಿಂಗ್ ಆಡೋದಂದ್ರೆ ನಮಗೆ ತುಂಬಾ ಇಷ್ಟ ಅಂತ ಡೈಲಾಗ್ ಹೊಡೆದವರೆಲ್ಲ ಟುಸ್ ಪಟಾಕಿ ಆಗಿ ಹೋದ್ರು. ಎಸ್, ನೆನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದಂತಹ RCB ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿತ್ತು. ಹೇಸಲ್ವುಡ್ ಇಲ್ಲ, ಯಶ್ ದಯಾಳ್ ಇಲ್ಲ. ಆದ್ರೂ ಬೌಲಿಂಗ್ ಕತೆ ಏನಪ್ಪಾ, ಭುವನೇಶ್ವರ್ ಕುಮಾರ್ ಒಬ್ರನ್ನೇ ನಂಬ್ಕೋಬೇಕಾ ನಾವು ಅಂತೇಳಿ ಅನ್ಕೊಂಡಿದ್ವಿ. ಆದ್ರೆ ಪಾದಾರ್ಪಣೆ ಪಂದ್ಯದಲ್ಲಿಯೇ ನಮ್ಮ ಜಾಕಬ್ ಡೆಫಿ ಅವರು, ನ್ಯೂಜಿಲೆಂಡ್ ನ ವೇಗಿ, ಕಳೆದ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ತುಂಬಾನೇ ದುಬಾರಿ ಆಗಿದ್ರು. ಇಲ್ಲ ಒಂದ್ ಕಡೆ IPL ಅಲ್ಲೂ ದುಬಾರಿ ಆಗ್ತಾರೆ ಅಂತ ಎಲ್ಲ ಅನ್ಕೊಂಡಿದ್ರು. ಆದ್ರೆ ಡಫಿ ಏನು ಅನ್ಕೊಂಡಿದ್ರು ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿ RCBಗೆ ಗೆಲುವನ್ನ ತಂದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಸಹ ಪಡ್ಕೊಂಡಿದ್ದಾರೆ. ಇನ್ನು RCB ವಿರುದ್ಧ ಬ್ಯಾಟಿಂಗ್ ಆಡೋದಂದ್ರೆ ತುಂಬಾ ಇಷ್ಟ ಅಂತ ಹೇಳಿದಂತಹ ವ್ಯಕ್ತಿ 8 ರನ್ನಿಗೆ ಔಟ್ ಆದ್ರೆ, ಇನ್ನೊಬ್ರು 300+ ಹೊಡೆಯೋದು ನಮ್ಮ ಟಾರ್ಗೆಟ್ ಅಂದವರು 11 ರನ್ನಿಗೆ ಔಟ್ ಆಗಿದ್ರೆ. ಬಿಡಿ, ಅದೆಲ್ಲ ಬೇಡ. ನಿನ್ನೆ ಮ್ಯಾಚ್ ಅಲ್ಲಿ RCB ಅದ್ಭುತವಂತ ಆಡಿದೆ. ನಿನ್ನೆ ಏನೇನು ದಾಖಲೆಗಳಾಯ್ತು, ಏನೇನು ವಿಶೇಷತೆಗಳು ಇತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡಿಸ್ಕಸ್ ಮಾಡೋಣ. ನಿನ್ನೆ ಫಸ್ಟ್ SRH ಬ್ಯಾಟಿಂಗ್ ಆಡಿದಂತಹ ಸಂದರ್ಭದಲ್ಲಿ RCB ಪರ ಪಾದಾರ್ಪಣೆ ಮಾಡಿದಂತಹ, IPLಗೆ ಪಾದಾರ್ಪಣೆ ಮಾಡಿದಂತಹ ಜಾಕಬ್ ಡೆಫಿ ಅವರು ಒಂದು ಅದ್ಭುತ ಸ್ಪೆಲ್ ಅನ್ನ ಮಾಡಿದ್ರು. 4 ಓವರಲ್ಲಿ 22 ರನ್ ಅನ್ನ ಕೊಟ್ಟು 3 ವಿಕೆಟ್ ಅನ್ನ ತಗೊಂಡ್ರು. ಪಾದಾರ್ಪಣೆ ಪಂದ್ಯದಲ್ಲಿಯೇ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಂತಹ ಒಂದು ರೆಕಾರ್ಡ್ ಅನ್ನ ಜಾಕಬ್ ಡೆಫಿ ಅವರು ಮಾಡಿದ್ರೆ, ಇನ್ನೊಂದು ವಿಶೇಷವಾದಂತಹ ದಾಖಲೆಯನ್ನ ಡೆಫಿ ಅವರು ಮಾಡಿದ್ರು. ಅದೇನು ಅಂತ ಹೇಳಿದ್ರೆ, ಇಡೀ IPL ಇತಿಹಾಸದಲ್ಲಿಯೇ ಪಾದಾರ್ಪಣೆ ಮಾಡಿದಂತಹ ಒಬ್ಬ ಆಟಗಾರ ಅತಿ ಹೆಚ್ಚು ಡಾಟ್ ಬಾಲ್ ಹಾಕದಂತಹ ದಾಖಲೆಯನ್ನ ಇದೀಗ ಜಾಕಬ್ ಡೆಫಿ ಅವರು ಮಾಡಿದ್ದಾರೆ. 24 ಎಸೆತಗಳನ್ನ ಎಸೆದಂತಹ ಡೆಫಿ ಅವರು 13 ಡಾಟ್ ಬಾಲ್ಗಳನ್ನ ಮಾಡುವ ಮೂಲಕ ಆ ದಾಖಲೆಯನ್ನ ಬರೆದ್ರು. ಈ ದಾಖಲೆ ಯಾರು ಸಹ IPL ಪಾದಾರ್ಪಣೆಯ ಪಂದ್ಯದಲ್ಲಿಯೇ ಮಾಡಿರಲಿಲ್ಲ. ಆ ದಾಖಲೆ, ಆ ವಿಶೇಷವಾದ ದಾಖಲೆಯನ್ನ ಇದೀಗ ಜಾಕಬ್ ಡೆಫಿ ಅವರು ಮಾಡಿದರೆ, ಆ ಮೂಲಕ RCB ತನ್ನ ದಾಖಲೆಯ ಶುಭಾರಂಭವನ್ನ ಅಲ್ಲಿಂದ ಮಾಡ್ತು. ಇನ್ನು ನೆಕ್ಸ್ಟ್ ಬ್ಯಾಟಿಂಗಿಗೆ, ಅದಕ್ಕೂ ಮುಂಚೆ ಫೀಲ್ಡಿಂಗ್ ಹೇಳಲೇಬೇಕು. ನಮ್ಮ ಫಿಲ್ ಸಾಲ್ಟ್ ಹಿಡಿದಂತಹ 2 ಅದ್ಭುತ ಕ್ಯಾಚ್ಗಳು. ಆ ಕ್ಯಾಚ್ಗಳು ನಿಜವಾಗ್ಲೂ ಸಹ ಒಂದ್ಸತಿ ನಮ್ಮನ್ನ 2025ರ IPL ಫೈನಲ್ಗೆ ಕರ್ಕೊಂಡೋಯ್ತು. ಪಂಜಾಬ್ ವಿರುದ್ಧ ಇದೇ ರೀತಿಯ ಒಂದು ಕ್ಯಾಚ್ ಅನ್ನ ಫಿಲ್ ಸಾಲ್ಟ್ ಅವರು ಹಿಡಿದು ಇಡೀ ಮ್ಯಾಚ್ ನೇ ಟರ್ನ್ ಮಾಡಿದ್ರು. ಅದೇ ರೀತಿಯ ಒಂದು ಕ್ಯಾಚ್ ಅನ್ನ ಈ ಮ್ಯಾಚ್ ಅಲ್ಲೂ ಹಿಡಿದು ಚಿನ್ನಸ್ವಾಮಿಯಲ್ಲಿ ಒಂದು ಕ್ಲಾಸ್ ಅನ್ನೋರ್ದು, ಇನ್ನೊಂದು ಇಶಾನ್ ಕಿಶನ್ ಅವ್ರದ್ದು ಅದ್ಭುತವಾದಂತಹ ಕ್ಯಾಚು. ನಿಜವಾಗ್ಲೂ ಯಾರು ಸಹ ಆ ರೀತಿಯ ಕ್ಯಾಚ್ ಅನ್ನ ಯಾರು ಊಹಿಸೂ ಇರಲಿಲ್ಲ. ಇನ್ನು ಬೇರೆ ಬೇರೆ ಏನು ಕ್ರಿಕೆಟ್ ಎಕ್ಸ್ಪರ್ಟ್ ಗಳಿದ್ದಾರೆ, ಮತ್ತೆ ಲೆಜೆಂಡ್ ಕ್ರಿಕೆಟರ್ಸ್ ಇದ್ದಾರೆ, ಆ ಕ್ಯಾಚ್ ಗಳನ್ನ ಈಗ ಹಾಡಿ ಹೊಗಳುತ್ತಾ ಇದ್ದಾರೆ. ಈ ಹಾಡಿ ಹೊಗಳುತ್ತಿದ್ದಾರೆ ಅನ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದು ಯಾವುದು ಅನ್ನೋದನ್ನ ಈಗ ಹೇಳ್ತಾ ಇದ್ದೀನಿ. ಅದು RCB ಅಭಿಮಾನಿಗಳು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರವಾಗಿ ಒಬ್ರು ಲೆಜೆಂಡ್ ಆಟಗಾರ ಒಂದು ಹಾಡಿ ಹೊಗಳಿದ್ದಾರೆ. ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಫಿಲ್ ಸಾಲ್ಟ್ ಒಂದು ಅದ್ಭುತವಾದ ಕ್ಯಾಚ್ ಅನ್ನ ಹಿಡಿದು ಒಂದು ರೀತಿಯಲ್ಲಿ ಅಲ್ಲಿ ಮ್ಯಾಚ್ ಅನ್ನ ಟರ್ನ್ ಮಾಡಿದ್ರು. ಯಾಕಂತ ಹೇಳಿದ್ರೆ 200+ ಜಾಸ್ತಿ ಹೋಗುವಂತಹ ಚಾನ್ಸಸ್ ಇತ್ತು, 230, 240 ಹೋಗುವಂತ ಚಾನ್ಸಸ್ ಇತ್ತು. ಇಶಾನ್ ಕಿಶನ್ ಇದ್ದಿದ್ರೆ ಆ ಟೈಮಲ್ಲಿ ಒಂದು ಒಳ್ಳೆ ಅದ್ಭುತ ಕ್ಯಾಚ್ ಗಳನ್ನ ಕ್ಲಾಸನ್ ಕ್ಯಾಚ್ ಹಿಡಿದಿದ್ದು ಒಂದು ರೀತಿಯಲ್ಲಿ ಮ್ಯಾಚ್ ಆಲ್ಮೋಸ್ಟ್ ನಮ್ ಕಡೆ ಬಂದಂಗೆ ಆಯ್ತು. ಒಂದು ಕಡೆ ಜಾಕಬ್ ಡೆಫಿ ಅವರು ಅದ್ಭುತ ಬೌಲಿಂಗ್ ಮಾಡಿದ್ರು. ಇನ್ನು ರೊಮೇರಿಯೋ ಶಫರ್ಡ್ ಅವರು 4 ಓವರ್ಗೆ 54 ರನ್ ಅನ್ನ ಕೊಟ್ಟು 3 ವಿಕೆಟ್ ಪಡೆದ್ರು. ಎಲ್ಲ ಒಂದ್ ಕಡೆ ದುಬಾರಿ ಆದ್ರೂ ಸಹ ಪ್ರಮುಖ ವಿಕೆಟ್ ಪಡೆದಿದ್ದು ಎಲ್ಲ ಒಂದ್ ಕಡೆ ಅನುಕೂಲ ಆಯ್ತು. ಇನ್ನು ಅಭಿನಂದನ್ ಸಿಂಗ್ ಪಾದಾರ್ಪಣೆ ಪಂದ್ಯದಲ್ಲಿ, RCB ಪರ ಪಾದಾರ್ಪಣೆ ಪಂದ್ಯದಲ್ಲಿ ಒಂದ್ ಸ್ವಲ್ಪ ದುಬಾರಿ ಆದ್ರೂ ಏನ್ ಮಾಡಕ್ಕಾಗಲ್ಲ. ಫಸ್ಟ್ ಮ್ಯಾಚ್ ಒಂದ್ ಸ್ವಲ್ಪ ನರ್ವಸ್ ಇರುತ್ತೆ. ಆದ್ರೂ ಸಹ ಒಂದು ವಿಕೆಟ್ ತೆಗೆದು ಅವರು ಸಹ ಭರವಸೆಯನ್ನ ಮೂಡಿಸಿದ್ದಾರೆ. ಇದು ಒಂದ್ ಕಡೆ ಇದ್ರೆ, ಇನ್ನು ನಮ್ಮ ಬ್ಯಾಟಿಂಗ್
ಈ ಸತಿ RCB ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಸಮತೋಲನ ಇದೆ. ಬ್ಯಾಟಿಂಗ್ ಅಲ್ಲಿ ಹೇಳಲೇಬೇಕಿಲ್ಲ. ಫಿಲ್ಡ್ ಸಾಲ್ಟ್ ಒಳ್ಳೆ ಓಪನಿಂಗ್ ಕೊಟ್ರು, ಆದ್ರೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಿಲ್ಲ. 8 ರನ್ನಿಗೆ ಔಟ್ ಆದ್ರು. ಆದ್ರೆ ರನ್ ಮಷೀನ್ ಏನು ಚೇಸ್ ಮಾಸ್ಟರ್ ಅಂತೇಳಿ ಏನು ಕರಿತೀವಿ, ಅವ್ರು ಇರ್ಬೇಕಾದ್ರೆ ಯಾರಿಗೆ ಆಗ್ಲಿ ಭಯ ಆತಂಕ ಇದ್ದೇ ಇರುತ್ತೆ. ವಿರಾಟ್ ಕೊಹ್ಲಿ ಒಂದ್ ಕಡೆ ಇದಾರೆ ಅಂದ್ರೆ ಎದುರಾಳಿ ತಂಡಕ್ಕೆ ಅದು ಭಯ ಇದ್ದೇ ಇರುತ್ತೆ. ಅವರಿಗೆ ಸಾಥ್ ಕೊಟ್ಟಿದ್ದು ದೇವದತ್ ಪಡಿಕ್ಕಲ್ಲು 61 ರನ್. ಎಂತಹ ಆಟ ರೀ! 21 ಬಾಲಿಗೆ 15 ಹೊಡಿತಾರೆ. ಬಂದವ್ರೆ ಫಸ್ಟ್ ಬಾಲೆ 6 ಹೊಡೆದು ಒಂದ್ ರೀತಿಯಲ್ಲಿ ಇಡೀ ಕ್ರೌಡ್ನೇ ಒಂದ್ ರೀತಿಯಲ್ಲಿ ಜೋಶ್ ತುಂಬಿದ್ರು. ಫಿಲ್ ಸಾಲ್ಟ್ ಔಟ್ ಆದಾಗ ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೊಟ್ಟಿದ್ರು. ಏನ್ ತಲೆ ಮೇಲೆ ಕೈ ಹೊತ್ಕೋಬೇಡಿ, ನಾನಿದ್ದೀನಿ, ನಾನು ಆಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪಡಿಕಲ್ ಬಂದವ್ರೆ. ಎಗ್ಗ ಮಗ್ಗ ಹೊಡೆದ್ರು. 4 6ಗಳಂತೂ ಅದ್ಭುತವಾಗಿತ್ತು. 7 4 4 6ಗಳನ್ನ ಹೊಡೆದು ಒಂದ್ ರೀತಿಯಲ್ಲಿ ಅಬ್ಬರದ ಪ್ರದರ್ಶನ ಅವರ ಪಡಿಕಲ್ ಪರಾಕ್ರಮವನ್ನ ತೋರಿಸಿದ್ರು. ಇನ್ನು ಪಡಿಕಲ್ ಔಟ್ ಆದಾಗ ಪಟಿದಾರ್ ಬಂದ್ರು. ಪಟಿದಾರ್ ಅವರು ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ನಲ್ಲಿ 258 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಆಡಿ 31 ರನ್ ಅನ್ನ ಹೊಡೆದ್ರು. ನಿನ್ನೆ ಸೂಪರ್ ಸ್ಟ್ರೈಕರ್ ಅವಾರ್ಡ್ ಸಹ ಪಟಿದಾರ್ ಅವರಿಗೆ ಸಿಕ್ಕಿದೆ. ಇನ್ನು ನಮ್ಮ ರನ್ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಲೇಬೇಕಿಲ್ಲ. ಫೀಲ್ಡಿಂಗ್ ಅಲ್ಲಿ ಒಂದು ಕ್ಯಾಚ್ ಬಿಟ್ಟಾಗ ಅಯ್ಯೋ ಏನಪ್ಪ ಕೊಹ್ಲಿನೇ ಕ್ಯಾಚ್ ಬಿಟ್ನಲ್ಲಪ್ಪ ಅಂತೇಳಿ ಎಲ್ಲ ಬೇಜಾರು ಅನ್ಕೊಂಡಿದ್ರು. ಆ ಬೇಜಾರನ್ನ ಮರ್ಸಕ್ಕೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನಲ್ಲಿ ಇವತ್ತು ಅದ್ಭುತ ಬ್ಯಾಟಿಂಗ್ ಆಡ್ಬೇಕು ಅಂತೇಳಿ ಫಸ್ಟೇ ಹೇಳಿದ್ರು. ಅದೇ ರೀತಿ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ವಿರಾಟ್ ಕೊಹ್ಲಿ ಅವರು ಆಡಿ 69 ರನ್ಗಳನ್ನ ಹೊಡೆದ್ರು. ಇದಿಷ್ಟು ಒಂದ್ ಕಡೆ ಆದ್ರೆ, ಈಗ ಚೇಸಿಂಗ್ ಅಲ್ಲಿ RCB ಒಂದು ಹೊಸ ದಾಖಲೆಯನ್ನ ಕೂಡ ಬರೆದಿದೆ. ಅದೇನು ಅಂತ ಹೇಳಿದ್ರೆ 200+ ರನ್ ಅನ್ನ ಫಾಸ್ಟೆಸ್ಟ್ ಆಗಿ ಮುಗಿಸಿದಂತಹ ತಂಡ ಅನ್ನೋ ಒಂದು ದಾಖಲೆಯನ್ನ ಇದೀಗ ಬರೆದಿದೆ. ಈ ಮುಂಚೆ ರಾಜಸ್ಥಾನ್ ರಾಯಲ್ಸ್ ಅವರು 15.5 ಓವರ್ಗಳಲ್ಲಿ ಈ ಒಂದು ರೆಕಾರ್ಡ್ ಅನ್ನ ಮಾಡಿದ್ರು. 210 ರನ್ಗಳ ಚೇಸ್ ಅನ್ನ ಮಾಡಿದ್ರು. ಇದೀಗ RCB 15.4 ಓವರ್ಗಳಲ್ಲಿ 201 ರನ್ಗಳ ಅಂದ್ರೆ 200+ ರನ್ ಅನ್ನ ಚೇಸ್ ಮಾಡುವ ಮೂಲಕ ಆ ದಾಖಲೆಯನ್ನ ಹಳಿಸಿ ಇದೀಗ ಅತಿ ವೇಗವಾಗಿ 200+ ರನ್ ಚೇಸ್ ಮಾಡಿದಂತಹ ತಂಡ ಅನ್ನೋ ಒಂದು ದಾಖಲೆಯನ್ನ ಇದೀಗ RCB ಬರ್ದಿದೆ. ಇದಿಷ್ಟು ಒಂದ್ ಕಡೆ ಆದ್ರೆ, ಇನ್ನು ನಮ್ಮ ರನ್ ಮಷಿನ್ ಚೇಸ್ ಮಾಸ್ಟರ್ ಅವರು ಒಂದು ದಾಖಲೆಯನ್ನ ಬರೆದಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಚೇಸಿಂಗ್ ಅಲ್ಲಿ 4000 ರನ್ ಪೂರೈಸಿದಂತಹ ಮೊದಲ ಆಟಗಾರ ಅನ್ನೋ ದಾಖಲೆಯನ್ನ ಇದೀಗ ನಮ್ಮ ರನ್ ಮಷಿನ್ ಕಿಂಗ್ ಕೊಹ್ಲಿ ಅವರು ಬರೆದಿದ್ದಾರೆ. ಈ ದಾಖಲೆ ಒಟ್ಟಿನಲ್ಲಿ ನಿನ್ನೆ ಮ್ಯಾಚ್ ನಲ್ಲಿ ಒಂದಿಷ್ಟು ದಾಖಲೆಗಳು RCB ಪಾಲಾಗಿದೆ. ಇನ್ನು 50 ಹೊಡೆದಿದ ತಕ್ಷಣ IPL ನಲ್ಲಿ ಹೈಯೆಸ್ಟ್ 65 ಹಾಫ್ ಸೆಂಚುರಿ ಹೊಡೆದಂತಹ ಆಟಗಾರ ಅನ್ನೋ ದಾಖಲೆಯನ್ನು ಸಹ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ. ಇದಿಷ್ಟು ಒಂದ್ ಕಡೆ ಆದ್ರೆ, ನಿನ್ನೆ RCB ಕ್ರೌಡ್ ಹೆವಿ ಇತ್ತು. ಫುಲ್ಲು ಎಲ್ಲರೂ ಜೋಶಲ್ಲಿ ಮ್ಯಾಚ್ ನೋಡಕ್ ಬಂದಿದ್ರು. ಸ್ಟೇಡಿಯಂ ಒಳಗಷ್ಟೇ ಅಲ್ಲ, ಹೊರಗೂ ಸಹ ಅಷ್ಟೇ ಜನ ಇದ್ರು. ಅದಕ್ಕೆ ಅಂತೇಳಿ ಒಂದಿಷ್ಟು ಏನು ಕ್ರೌಡ್ ನ ಕಂಟ್ರೋಲ್ ಮಾಡೋದಕ್ಕೆ 2000 ಪೊಲೀಸ್ಗಳನ್ನ ಸಹ ಹಾಕಿದ್ರು. ಎಲ್ಲಿ ಸ್ಟೇಡಿಯಂ ಹೊರಗಡೆ ಕ್ರೌಡ್ ಇತ್ತು ಅಲ್ಲೆಲ್ಲ ಫುಲ್ಲು ಏನು ಪೊಲೀಸರು ಜನಗಳನ್ನ ಹೊರಗಡೆ ಕಳಿಸ್ತಾ ಇದ್ರು. ಅಂದ್ರೆ ಇಲ್ಲಿ ನಿಲ್ಬೇಡಿ, ಬೇರೆ ಬೇರೆ ಕಡೆ ಅಂತೇಳಿ ಚದುರಿಸ್ತಾ ಇದ್ರು. ಆ ರೀತಿಯ ಒಂದು ಕ್ರೌಡ್ ಇತ್ತು. ಇನ್ನು ಒಳಗಡೆ ಕ್ರೌಡ್ ನೋಡಿದಂತಹ RCBಯ ಮಾಜಿ ಆಟಗಾರ, ಮಾಜಿ ಕ್ಯಾಪ್ಟನ್ ಕಿವನ್ ಪೀಟರ್ಸನ್ ಒಂದು ಟ್ವೀಟ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನೀವೇನಾದ್ರೆ ಕ್ರೀಡೆಯನ್ನ ಇಷ್ಟಪಟ್ರೆ ಅದನ್ನ ಒಂದು ಎಂಜಾಯ್ ಮಾಡ್ತೀನಿ ಅಂತ ಹೇಳಿದ್ರೆ ಈ ವೆನ್ಯೂ ಅಲ್ಲಿ ಕುತ್ಕೊಂಡು, ಈ ಒಂದು ಸ್ಟೇಡಿಯಂ ನಲ್ಲಿ ಕುತ್ಕೊಂಡು ನೀವು ಮ್ಯಾಚ್ ಅನ್ನ ನೋಡಬೇಕು. ಈ IPL ಅಲ್ಲಿ ಹೋಗ್ಬಿಟ್ಟು ಆ ಮ್ಯಾಚ್ ಅನ್ನ ಅನುಭವ ಪಡಿಬೇಕು ಅಂತ ಹೇಳಿದ್ರೆ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬೇಕು. ಆ ಕೊಡುವಂತಹ ಆ ಫೀಲೇ ಬೇರೆ, ಅದ್ಭುತವಾಗಿರುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದರೆ, ಆ ಮೂಲಕ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಇರುವಂತಹ RCB ಅಭಿಮಾನಿಗಳ ಬಗ್ಗೆ ಒಂದು ಹಾಡಿ ಹೋಗಲಿದ್ದಾರೆ. ಒಟ್ಟಿನಲ್ಲಿ ನಿನ್ನೆ ಮ್ಯಾಚ್ ನಲ್ಲಿ RCB ಅಂತೂ ಅದ್ಭುತವಾದಂತಹ ಪ್ರದರ್ಶನ ನೀಡಿ ಶುಭಾರಂಭ ಮಾಡಿದೆ. ಒಂದು ಒಳ್ಳೆ ರನ್ ರೇಟ್ ಅಲ್ಲಿ ಶುಭಾರಂಭ ಮಾಡಿದೆ ಅಂತಾನೆ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಮತ್ತೊಂದು ಸತಿ ಸಾಬೀತುಪಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ನಾನು ಚೇಸ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಅದ್ಭುತ ಕ್ಷಣಗಳಿಗೂ ಕೂಡ ಸಾಕ್ಷಿ ಆಯ್ತು. ಏನು ಅಂತ ಹೇಳಿದ್ರೆ, ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮಾಡುವಂತಹ ಟೈಮ್ ನಲ್ಲಿ ಡೇಲ್ ಸ್ಟೇನ್ ಅವರು ಬಂದ್ಬಿಟ್ಟು ಜರ್ಸಿ ಮೇಲೆ 18 ನಂಬರ್ ಇರುವಂತಹ ಜರ್ಸಿ ಮೇಲೆ ವಿರಾಟ್ ಕೊಹ್ಲಿ ಅವರ ಒಂದು ಆಟೋಗ್ರಾಫ್ ಅನ್ನು ತೆಗೆದಂತಹ ಒಂದು ಕ್ಷಣ ಇರಬಹುದು. ಅದರ ಜೊತೆಯಲ್ಲಿ ಏನು ಕಾಲ್ತುಳಿತದಲ್ಲಿ ಮಾಡಿದಂತಹ 11 ಜನಕ್ಕೆ ನಮ್ಮ RCB ಟೀಮ್ ಏನು ಒಂದು ಗೌರವನ ಸೂಚಿಸ್ತು, 1 ನಿಮಿಷಗಳ ಮೌನಾಚರಣೆ ಮಾಡೋ ಮೂಲಕ ಗೌರವನ ಸೂಚಿಸ್ತು. ಅದು ಒಂದು ರೀತಿಯ ಒಂದು ಅಮೋಘ ಕ್ಷಣ ಅಂತ ಹೇಳ್ಬೋದು. ಇನ್ನು ಮ್ಯಾಚ್ ಗೆಲ್ಲಿಸಿದ ಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅವರ ಧರ್ಮಪತ್ನಿ ಅನುಷ್ಕಾ ಶರ್ಮಾ ಅವರಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಂತಹ ಕ್ಷಣ, ಅದು ಕೂಡ ಫ್ಯಾನ್ಸ್ ಗಳಿಗೆ ಒಂದು ರೀತಿಯಲ್ಲಿ ಸಂತಸವನ್ನು ಉಂಟು ಮಾಡಿತು. ಆ ಟೈಮಲ್ಲಿ ಏನು ಅನುಷ್ಕಾ ಶರ್ಮಾ ಅವರಿಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಾಗ ಅವರು ಅನುಷ್ಕಾ ಶರ್ಮಾ ಅವರು ನಾಚಿ ನೀರಾದಂತಹ ಕ್ಷಣ ಕೂಡ
ಅದು ಒಂದು ರೀತಿಯಲ್ಲಿ ಅದ್ಭುತ ಕ್ಷಣ ಆಗಿತ್ತು. ಒಟ್ಟಿನಲ್ಲಿ ನೆನೆಯ ಮ್ಯಾಚ್ ಒಂದು ರೀತಿಯಲ್ಲಿ RCB ಅಭಿಮಾನಿಗಳಿಗೆ ಒಂದು ಅದ್ಭುತ ರಸದೌತಣ ಅಂತಾನೆ ಹೇಳ್ಬೋದು. ವೀಕೆಂಡ್ ಅಲ್ಲಿ ಒಂದೊಳ್ಳೆ ಶುಭಾರಂಭ ಮಾಡಿದರೆ ಇದೇ ರೀತಿ ಎಲ್ಲಾ ಮ್ಯಾಚ್ ಗಳನ್ನ ಗೆದ್ಕೊಂಡೋಗಿ ಮತ್ತೆ ಈ ಸತಿ ಒಂದು ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಲಿ ಅಂತೇಳಿ ಆಶಿಸೋಣ. ಅಷ್ಟೇ ಅಲ್ಲ, ರಜತ್ ಪಾಟಿದಾರ್ ಸಹ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟಾಸ್ ಟೈಮ್ ಅಲ್ಲಿ ಹೇಳಿದ್ರು, ನಾವು ಈ ಸತಿ ಚಾಂಪಿಯನ್ ಡಿಫೆಂಡ್ ಮಾಡಕ್ ಬರ್ತಾ ಇಲ್ಲ, ಮತ್ತೆ ಚಾಂಪಿಯನ್ ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದೀವಿ. ಇಷ್ಟು ವರ್ಷಗಳ ಕಾಲ ಸಪೋರ್ಟ್ ಮಾಡ್ಕೊಂಡ್ ಬಂದಂತಹ ಅಭಿಮಾನಿಗಳಿಗೆ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಮತ್ತೆ ನಮ್ಮ ಜೆರ್ಸಿಯಲ್ಲಿ 2ನೇ ಸ್ಟಾರ್ ಬೀಳೋದಕ್ಕೆ ಏನ್ ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನ ನಾವು ತಂಡವಾಗಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಪಟಿದಾರು, ಆ ಮಾತು ನಿಜವಾಗ್ಲಿ ಈ ಸಲ ಮತ್ತೆ ಚಾಂಪಿಯನ್ ಆಗ್ಲಿ, ಆ ಚಾಂಪಿಯನ್ ಆಗೋದಕ್ಕೆ ಶುಭಾರಂಭ ಕೂಡ ಈಗಾಗಲೇ ಸಿಕ್ಕಿದೆ. ಇದೇ ರೀತಿ ಎಲ್ಲ ಮ್ಯಾಚ್ ಗಳನ್ನ ಆಡಿ ಗೆದ್ಕೊಂಡು ಹೋಗ್ಲಿ ಅಂತ ನೀವು ಆಶಿಸೋಣ. ನೆನೆಯ RCB ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಯಾರ ಪ್ರದರ್ಶನ ನಿಮಗೆ ಅದ್ಭುತ ಅನಿಸ್ತು? ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಅವರ ಆಟ ಹೇಗಿತ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.